ಪಹಲ್ಗಾಮ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಉಗ್ರರ ದಾಳಿ ಖಂಡನೀಯ, ಚರ್ಚೆಗಾಗಿ ವಿಶೇಷ ಅಧಿವೇಶನ ಮಾಡಿ ಅಂತ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ರು. ಉಗ್ರರ ದಾಳಿ ಖಂಡನೀಯ, ನಮ್ಮ ಪಕ್ಷ ಖಂಡಿಸುತ್ತೆ ಇದನ್ನ. ಈ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ, ವಿಶೇಷ ಅಧಿವೇಶನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ ದಾಳಿ ಖಂಡನೀಯ, ಇಡೀ ದೇಶ ಒಂದಾಗಬೇಕು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ನಿನ್ನೆ ಮೀಟಿಂಗ್ ಕೂಡ ನಡೆಸಿತು ಕಾಂಗ್ರೆಸ್ ಪಕ್ಷ. ಅಲ್ಲೂ ಕೂಡ ಮಡಿದಂತವರಿಗೆ ನಮ್ಮನ್ನ ಸಲ್ಲಿಸಿ ನಾವು ಕೇಂದ್ರದ ಜೊತೆಗಿದ್ದೀವಿ ಅಂತ ಹೇಳಿದ್ರು. Every single Indian stands united, stands together so that we can defeat what the terrorists were trying to do. It's sad to see that some people are attacking my brothers and sisters from Kashmir and the rest of the country. And I think it's very important that all of us stand together, stand united, and fight this nasty action that has been taken and defeat terrorism once and for all. I came here, I mentioned that I met one of the people who was injured. I also met Chief Minister and LG, and they briefed me about what had happened, and I assured both of them that myself and our party is going to support fully. Thank you very much. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹೇಗಿತ್ತು, ಉಗ್ರರು ಯಾವ ರೀತಿಯಾಗಿ ಒಮ್ಮೆಲೆ ಅಟ್ಯಾಕ್ ಮಾಡಿದ್ರು ಅಂತ ನ್ಯೂಸ್ 18 ಜೊತೆ ಮೃತ ಮಂಜುನಾಥ್ ಪತ್ನಿ ಮಾತನಾಡಿದ್ದಾರೆ. ಶಿವಮೊಗ್ಗ ಮೂಲದ ಮಂಜುನಾಥ್ ಹತ್ಯೆಯಾದಂಥ ವ್ಯಕ್ತಿ, ಅವರ ಪತ್ನಿ ಕೂಡ ಜೊತೆಯಲ್ಲಿದ್ರು. ಆ ಸಂದರ್ಭದಲ್ಲಿ ಅವತ್ತೇನೆಲ್ಲ ಆಯಿತು, ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು, ಹೇಗೆ ಗುಂಡಿಟ್ರು ಅನ್ನೋದನ್ನ ವಿವರವಾಗಿ ವಿವರಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ. ಕುದುರೆ ಸವಾರಿ ಮಾಡುವಾಗ ಏಕಾಏಕಿ ನುಗ್ಗಿದ್ರು ನಮ್ಮ ಮೇಲೆ, ಬೇಡ ಬೇಡ ಅಂತೂ ಎಷ್ಟೇ ಗೋಗರದ್ರು ಕೂಡ ಕೇಳ್ಕೊಂಡ್ರು ಕೂಡ ನನ್ನ ಗಂಡನಿಗೆ ಗುಂಡಿಕ್ಕಿ ಕೊಂದ್ಬಿಟ್ರು. ನಾನು ನನ್ನ ಮಗನನ್ನ ಸ್ಥಳೀಯರು ಅಲ್ಲಿಂದ ಕರೆದುಕೊಂಡು ಬಂದ್ರು. ಸುಮಾರು 3/4 ಗಂಟೆ ಹುಚ್ಚರಂತೆ ಒದ್ದಾಡ್ಬಿಟ್ಟು, ಯಾರು ಕೂಡ ಇರಲಿಲ್ಲ ಅಲ್ಲಿ, ಪೊಲೀಸರಿಲ್ಲ, ಸೇನೆಯವರು ಕೂಡ ಇರಲಿಲ್ಲ. ನಮ್ಮನ್ನ ಅಲ್ಲಿನ ಸ್ಥಳೀಯರೇ ರಕ್ಷಣೆ ಮಾಡಿ ಅಲ್ಲಿಂದ ಕರೆದುಕೊಂಡು ಬಂದ್ರು ಅಂತ ಅವತ್ತಿನ ಕರಾಳ ದಿನವನ್ನ, ಯಾವ ರೀತಿಯಾಗಿ ಉಗ್ರರು ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಎಲ್ಲವನ್ನ ವಿವರಿಸಿದ್ದಾರೆ. ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ, ಕುದುರೆ ರೈಡ್ ಮೇಲೇ ಹೋಗಬೇಕು. ಸೊ ಎಲ್ಲ ಫಸ್ಟ್ 2 ಪಾಯಿಂಟ್ ಎಲ್ಲ ಆಯಿತು. ಇದು ಎಲ್ಲಿ ಅಟ್ಯಾಕ್ ನಡೀತು ಅದು 3rd ಪಾಯಿಂಟ್ ಆಗಿತ್ತು. ಅಲ್ಲಿ ಹೋಗಿ ಇನ್ನೇನು ಕುದುರೆ ಎಲ್ಲ ಇಳಿದು ಇದ್ರ ಹತ್ರ, ಅಂದರೆ ಅಲ್ಲಿ ಗೇಮ್, ಆ ಜಾಗ ಹೇಗಿದೆ ಅಂದರೆ ಅದಕ್ಕೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿ ಅಂದರೆ ಸೀನಿಕ್ ಬಿಟ್ಟು ತುಂಬ ಚೆನ್ನಾಗಿದೆ. ಜೊತೆಗೆ ಅಲ್ಲಿ ಗೇಮ್ಸು ಮತ್ತು ಇದೇ ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸು, ಫೋಟೋ ಸೆಷನ್ ಈ ಥರದ್ದೆಲ್ಲ ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿ ನಾವು ಇಳಿದ್ಬಿಟ್ಟು ಹೋದ್ವಿ. ನನ್ನ ಮಗನಿಗೆ ಅವನೇನೂ ತಿಂದಿರಲಿಲ್ಲ, ಸೊ ಅವನಿಗೆ ಏನಾದ್ರು ಕೊಡ್ಸೋಣ ಅಂತ ಹೇಳಿ ನೋಡಲಿಕ್ಕೆ ಹೋದ್ವಿ. ಅವನು ಒಂದು ಕಡೆ ಕೂತಿದ್ದ ಅಲ್ಲಿ. ಫಸ್ಟು ಅಲ್ಲಿ ಕುದುರೆಯಿಂದ ಇಳಿದು ಹೋಗಿ ಒಂದು 2 ಮಿನಿಟ್ಸಲ್ಲಿ ನಮಗೆ ಫೈರಿಂಗ್ ಸೌಂಡ್ ಕೇಳಿಸ್ತು. ಎಲ್ಲರೂ ಆ್ಯಕ್ಚುಲಿ ಏನು ಅಂದ್ಕೊಂಡ್ವಿ, ಅದು ಪಟಾಕಿ ಸೌಂಡು ಅಥವಾ ಆರ್ಮಿಯವ್ರೇನೋ ಟ್ರೈನಿಂಗು ಆ ಥರದ್ದೇನೋ ಟೆಸ್ಟಿಂಗ್ ಇದೇನೋ ಮಾಡ್ತಿದ್ದಾರೆ ಅಂತ ಇಗ್ನೋರ್ ಮಾಡಿದ್ವಿ. ಅದಾಗಿ ಮತ್ತೆ ಒಂದು 2-3 ಮಿನಿಟ್ಸ್ಗೆ ಮತ್ತೆ ಅದೇ ಥರ ಗುಂಡಿನ ಸೌಂಡ್ ಕೇಳಿಸ್ತು, ಫೈರಿಂಗಿನದು. ಆಗಲೂ ನಾವು ಇಗ್ನೋರ್ ಮಾಡಿದ್ವಿ. ಅದೇ ಟೈಮಿಗೆ ನನ್ನ ಹಸ್ಬೆಂಡು ಮತ್ತು ನಾನು ಅದು ಸ್ನ್ಯಾಕ್ಸ್ ತೊಗೊಳ್ಳಿಕ್ಕೆ ಅಂತ ಒಂದು ಟೆಂಟ್ ಹತ್ರ ಹೋದ್ವಿ. ಅಲ್ಲಿ ನಮ್ಮ ಮನೆಯವ್ರು ಏನು ಹೇಳಿದರು, ನೀನು ಹೋಗಿ ಅಭಿನ ಕರ್ಕೊಂಡು ಬಾ. ಇಲ್ಲ ಬರೀ ನನಗೆ ಅಂತಲ್ಲ, ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಅವ್ರವ್ರ ಪಡಿಗೆ ಅವರು, ಕೆಲವರು ಫೋಟೋಸ್ ತೆಕ್ಕೊಳ್ತಿದ್ರು, ಕೆಲವರು ಆರಾಮಾಗಿ ಅಲ್ಲಿ ಸ್ನ್ಯಾಕ್ಸ್ ತಿಂತಾಯಿದ್ರು. ಸೊ ಎಲ್ಲ ಅವ್ರವ್ರ ಪಡಿಗೆ ಅವ್ರು ಎಂಜಾಯ್ ಮಾಡ್ತಾಯಿದ್ವಿ ನಾವು. ಯಾರಿಗೂ ಇಷ್ಟು ಸೀರಿಯಸ್ ಈ ರೀತಿ ಸಿಚುವೇಶನ್ ಅಂತ ಗೊತ್ತಿರಲಿಲ್ಲ. ಸೊ ನಾನು, ನಮ್ಮ ಮನೆಯವ್ರು ಏನು ಹೇಳಿದರು, ಹೋಗಿ ಅಭಿನ್ ಕರ್ಕೊಂಡು ಬಾ, ಇಲ್ಲೇ ತಿನ್ನೋಣ ಅಂತೇಳಿ ನಾನು ಆರ್ಡ್ರ್ ಕೊಡ್ತಾ ಇರ್ತೀನಿ ಅಂತ ಹೇಳಿದರು. ನಾನು ಅವನನ್ನು ಕರ್ಕೊಂಡು ಬರೋಕ್ಕೆ, ಅವನೊಂದು ಜಸ್ಟ್ ಒಂದು 100 ಮೀಟರ್ಸ್ ದೂರ ಇದ್ದ. ಅವ್ನು ಕರ್ಕೊಂಡು ಬರೋಕ್ಕೆ ಹಿಂಗೆ ಹೋಗ್ತಾ ಇದ್ದೀನಿ, ತಿರುಗಿ ನೋಡಿದರೆ ಎಲ್ಲ ಓಡ್ತಾಯಿದ್ರು.
ಕೂಗ್ತಿದ್ರು. ಅಷ್ಟೊತ್ತಿಗೆ ಫೈರಿಂಗ್ ಜಾಸ್ತಿ ಆಯಿತು. ನಾನು ನನ್ನ ಮಗನ ಕೈ ಹಿಡ್ಕೊಂಡು ಹಿಂಗೆ ಬಗ್ಗಿ ಓಡಿ ಬಂದು ನಮ್ಮ ಮನೆಯವರು ನಿಂತಿದ್ದ ಕಡೆ ನೋಡ್ತೀವಿ. ಅವ್ರು ಅಂದರೆ ಅಲ್ಲೇ ಬಿದ್ದುಬಿಟ್ಟಿದ್ರು, ಫುಲ್ ರಕ್ತದ ಮಡುವಲ್ಲಿ ಬಿದ್ದಿದ್ರು. ಕುತ್ತಿಗೆಗೆ ಗುಂಟಾಗಿ ಇ ವಾಸ್ ನೋ ಮೋರ್. ಆಲ್ರೆಡಿ ಒಂದು 10-15 ಜನ ಅಂತೂ ಸ್ಪಾಟ್ ಡೇಟ್ ಆಗೋಗಿದ್ರು, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್. ನಮ್ಮ ಹತ್ರದಿಂದ ಪಾಸ್ ಆದ ಒಬ್ಬ. ನಾನು ನನ್ನ ಮಗ ನಮಗೆ ತೋಚ್ತಾ ಏನಾಗ್ತಿದೆ ಇದು ಏನು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಒಂಥರ ಅಳುನೂ ಬರ್ತಿಲ್ಲ, ಒಂಥರ ವಿಚಿತ್ರವಾಗಿ ಎಲ್ಲರೂ ಅರ್ಚಾಡ್ತಾ ಇದ್ವಿ. ನಾನು ನನ್ನ ಮನೆಯವ್ರನ್ನ ಹಿಂಗೆ ಹಿಡ್ಕೊಂಡು ಅವನಿಗೆ ಕೂಗ್ದೆ, ಮೇರೆ ಪತಿಕೋ ಮಾರಾಯಣ ಹಮೇ ಬಿ ಮಾರ್ದು ಅಂತ ನಾನು ಹೇಳಿದೆ. ಅಷ್ಟೊತ್ತಿಗೆ ನನ್ನ ಮಗನು ಕುತ್ತೆ ಮೇರೆ ಪಾಪಾಕೋ ಮಾರಾಯಣ ಹಮ್ ದೋನೋಕೋ ಬಿ ಮಾರ್ದು ಅಂತ ಹೇಳ್ದ ಅವನು. ಆವಾಗ ಅವನು ನಿಂತು ಹಿಂಗೆ ನಡ್ಕೊಂಡು ಹೋಗ್ತಿದ್ದ, ತಿರ್ಗಿ ನಿಂತುಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳಿ ಮತ್ತೆ ಹೋಗಿ ಅಲ್ಲಿ ಇನ್ನೊಂದು 200 ಮೀಟರ್ಸ್ ದೂರದಲ್ಲಿ ಇನ್ನೊಬ್ಬರಿಗೆ ಅಂದರೆ ರ್ಯಾಂಡಮ್ ಫೈರ್ ಮಾಡಿದಾಗ ಅವರಿಗೆ ಸ್ವಲ್ಪ ಪೆಟ್ಟಾಗಿತ್ತು, ಬಟ್ ಹಿ ವಾಸ್ ಬ್ರೀತಿಂಗ್, ಅಂದರೆ ಅವರಿನ್ನೂ ಜೀವಂತವಾಗಿದ್ದರು. ಅವರಿಗೆ ಮತ್ತೆ ಹೋಗಿ ಅವ್ರ ಹಣೆಗೇನೆ ಅವ್ರ ವೈಫ್ ಮುಂದೆನೇ 2 ಗೋಲಿ ತಲೆಗೇನೆ ಹೊಡೆದ್ಬಿಟ್ಟು ಸರ್. ಈ ಥರ ಹುಡುಕಿ ಹೊಡೆದ್ರು ಸರ್. 3-4 ಜನಕ್ಕೆ ಈ ಥರ ಶೂಟ್ ಮಾಡಿ ನಾನು ನೋಡಿದೆ, ಕಣ್ಣಾರೆ ನೋಡಿದೆ. ಅವರಿಗೆ ತುಂಬ ಜನನ ಸಾಯಿಸಬೇಕು ಅಂತಿದ್ದಿದ್ರೆ ನಾನು ನನ್ನ ಮಗನೂ ಇರ್ತಿರ್ಲಿಲ್ಲ. ಮತ್ತು ಇದೇ ಥರ ಆದವರು ಎಲ್ಲ ಹೆಲ್ಪ್ ಅಂತ ಹೇಳಿ ಎಲ್ಲರೂ ಅಲ್ಲಿ ಕಿರ್ಚಾಡ್ಕೊಂಡು ಓಡಾಡ್ತಿದ್ವಿ. ಅವರು ಆರಾಮಾಗಿ ಅಲ್ಲೇ ಗನ್ ಹಿಡ್ಕೊಂಡು ಓಡಾಡ್ತಿದ್ರು. ಎಲ್ಲರನ್ನೂ ಅವರು ಸಾಯಿಸ್ಬೋದಿತ್ತು, ಬಟ್ ಅವ್ರು ಸಾಯಿಸಿಲ್ಲ. ಅವ್ರ ಟಾರ್ಗೆಟ್ ಇದ್ದಿದ್ದೆ ಮ್ಯಾರಿಡ್ ಮೆನ್ ಎಸ್ಪೆಷಲಿ. ಅದನ್ನು ಅಬ್ಸರ್ವ್ ಮಾಡಿದ್ದಾರೆ, ಅಂದರೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಇರೋರನ್ನೇ ನೋಡಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಒಂದು 5 to 10 ಮಿನಿಟ್ಸ್ ಒಳಗೆ ಅಷ್ಟು ಮಾಡಿ ಅಲ್ಲಿ ಅಂದರೆ ಮೂವ್ ಆಗ್ತಾಯಿದ್ರು ಅವರು, ಹೋಗೋದು ಹೊಡೆಯೋದು ಅಂದರೆ ಹಂಗೆ ನಡ್ಕೊಂಡು ಆಮೇಲೆ ಎಲ್ಲೋ ಹೋದರು ಸರ್. ಎಲ್ಲಿ ಹೋದರು ಅಂತ ಗೊತ್ತಾಗಲಿಲ್ಲ. 3/4 ಗಂಟೆಯಿಂದ 1 ಗಂಟೆವರೆಗೆ ಇದೇ ಥರ ನಾನು ನನ್ನ ಮಗ ಇದೇ ಥರ ಇನ್ನೊಂದು ಅಮ್ಮ ಮಗ ಮತ್ತು ಅದು ನ್ಯೂಲಿ ಮ್ಯಾರಿಡ್ ಅದೇ ಒಬ್ಬರು ತೀರ್ಕೊಂಡ್ರಲ್ಲ ಇವರು ಲೆಫ್ಟಿನೆಂಟ್ ಕರ್ನಲ್ ಅವ್ರ ವೈಫು, ನಾವೆಲ್ಲ ಹೆಲ್ಪಿಗೆ ಕಿರ್ಚಾಡ್ಕೊಂಡು ಏನು ಮಾಡೋದು ತೋಚದೆ, ಫೋನ್ ನೆಟ್ವರ್ಕ್ ಇಲ್ಲ, ಏನು ಮಾಡೋದು, ಕೆಳಗೆ ಹೋಗೋಕ್ಕೆ ಆಗಲ್ಲ ಅಂತ ಇದ್ದದು ಅಂತ ಏನು ಮಾಡೋದು ಅಂತ ಗೊತ್ತಾಗದೆ ಒಂಥರ ಹುಚ್ಚರು ಥರ ಓಡಾಡ್ತಾನೆ ಇದ್ವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಇಬ್ಬರು ಬಂದರು ಅಲ್ಲಿ ಲೋಕಲೈಟ್ಸು. ಅವರು ಹೆಲ್ಪ್ ಮಾಡಿದರು ನಮಗೆ ಬಾಡಿ ಜೊತೆಗೆ. ಮತ್ತು ಫಸ್ಟು ಈ ವಿಚಾರ ಯಾರಿಗೂ ಇನ್ನೂ ಗೊತ್ತಾಗಿರಲಿಲ್ಲ. ಫಸ್ಟು ನಮ್ಮ ಹೆಲ್ಪಿಗಾರು ಯಾರು ಬರಬೇಕಲ್ಲ, ವಿಚಾರ ತಿಳಿಸ್ಬೇಕಲ್ಲ, ಗೊತ್ತಾಗಬೇಕಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅಂದರೆ ಅಟ್ಲೀಸ್ಟ್ ಈ ವಿಚಾರ ಬೇರೆಯವರಿಗೆ ಗೊತ್ತಾಗಬೇಕು ಅಂತ ಹೇಳಿ. ಸೊ ಆ ಮೈಂಡ್ಸೆಟ್ಟಲ್ಲಿ ನಾವು ಸರಿ, ನಾನು ನನ್ನ ಮಗ ಸರಿ ಈಗ ಕೆಳಗಡೆ ಹೋಗೋಣ ಅಂತ. ಆದರೆ ಅಷ್ಟೊತ್ತಿಗೆ ಅವ್ರು ಲೋಕಲೈಟ್ಸೇ ಇಬ್ಬರು ಹೇಳಿದರು, ನೀವೀಗ ಇಲ್ಲೇ ಇದ್ರೂ ಏನೂ ಯೂಸ್ ಇಲ್ಲ, ಆರ್ಮಿಯವ್ರಿಗೆ ವಿಚಾರ ಗೊತ್ತಾಗಿದೆ, ನಿಮ್ಮ ಮನೆಯವ್ರನ್ನ ಇದನ್ನು ಕೆಳಗಡೆ ನಿಮಗೆ ತಲುಪಿಸ್ತಾರೆ. ಈಗ ನೀವಿಬ್ಬರು ಜೀವಂತ ಇದ್ದೀರಾ, ಈಗ ನಿಮಗೂ ಇದು ಅಟ್ಯಾಕ್ ಏನು ಮುಗ್ದಿದೆಯೋ ಏನೋ ಯಾರಿಗೂ ಗೊತ್ತಿಲ್ಲ, ಬಟ್ ಈಗ ಹೋಗೋಣ ನಾವು ಕೆಳಗಡೆ, ಪ್ಲೀಸ್ ಬನ್ನಿ, ನೀವು ಸೇಫಾಗಿ, ಆಮೇಲೆ ಮನೆಯವರಿಗಾರು ವಿಚಾರ ತಿಳಿಸ್ಬೇಕಲ್ಲ ಅಂತ ಹೇಳಿ ಇದು ಮಾಡಿದರು. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಅವರಿಬ್ಬರು ನಮ್ಮನ್ನು ಕೆಳಗಡೆವರೆಗೆ ಬಿಟ್ಟರು.